ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ವಿಶ್ ಹ್ಯಾಪಿ ನ್ಯೂ ಇಯರ್. ಏನಂದರೆ ಈ ಲಾಗ್ ನಾನು ಮಾಡ್ತಾ ಇರೋದು 1ನೇ ತಾರೀಕು. ಸೊ ಹೊಸ ವರ್ಷ ಅಂತ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಜನವರಿ 2025 ಜನವರಿ 1ನೇ ತಾರೀಕು. ಸೊ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಬಟ್ ಏನಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಂತೇಳಿ ಹೊಸ ವರ್ಷ ಮಾಡ್ತೀವಿ ಅಷ್ಟೇ. ಲೈಫ್ ಏನೂ ಚೇಂಜ್ ಆಗೋಲ್ಲ. ಸೊ ಲೈಫ್ ಚೇಂಜ್ ಆಗಬೇಕು ಅಂತಂದರೆ ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆದರೆ ಮಾತ್ರ ಲೈಫ್ ಚೇಂಜ್ ಆಗೋದು, ಇಲ್ಲ ಯಾವುದೇ ಕಾರಣಕ್ಕೂ ಲೈಫ್ ಚೇಂಜ್ ಆಗೋಲ್ಲ. ಸೊ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನೇನು ಆಗ್ಬೇಕು ಅಂದ್ಕೊಂಡಿದ್ದಾರೆ, ಏನೇನು ಕನಸಿದೆ ಎಲ್ಲನೂ ಅಚೀವ್ ಮಾಡಿ, ಎಲ್ಲನೂ ಮಾಡ್ಕೊಂಡು ಹೋಗಿ. ಯಾವನ ಬಗ್ಗೆನೂ ಯಾರ ಬಗ್ಗೆನೂ ಯಾರದ್ದೇ ಆಗಲಿ ತಲೆ ಕೆಡ್ಸ್ಕೊಡೋಕೆ ಹೋಗ್ಬೇಡಿ, ಯಾರ ಬಗ್ಗೆನೂ ಕೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಲ್ದಿರೋ ಜನಗಳ ಬಗ್ಗೆ, ನಿಮಗೆ ಕೊಡ್ದಲೇ ಇರೋರು, ಟೈಮ್ ಕೊಡ್ದಲೇ ಇರೋರ ಬಗ್ಗೆ, ನಿಮ್ಮನ್ನು ಕೇರ್ಲೆಸ್ ಮಾಡೋರ ಬಗ್ಗೆ ಯಾವತ್ತೂ ಕೇರ್ ಮಾಡಬೇಡಿ. ಬಿಟ್ಬಿಡಿ ಅಂಥವ್ರ ಚಿಂತೆ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ನಾನು ಏನೇನು ಮಾಡಿದೆ ಅನ್ನೋದನ್ನು ಥಿಂಕ್ ಮಾಡ್ಕೊಳ್ಳಿ. ಹೊಸ ವರ್ಷ ಅನ್ನೋದು ಹೊಸ ಬದಲಾವಣೆ ತರುತ್ತೆ ನಿಜ. ಬಟ್ ಆ ಬದಲಾವಣೆ ನಮ್ಮಿಂದ ಆಗಬೇಕು. ನಮ್ಮ ಅದೃಷ್ಟ ಆಗಲಿ, ನಮ್ಮ ಒಂದು ಏನು ಹೇಳ್ತಾರೆ ಹಣೆ ಬರ ಆಗಲಿ ಚೇಂಜ್ ಮಾಡಲ್ಲ. ನಾವು ಏನು ಮಾಡ್ಕೊಂಡು ಹೋಗ್ತೀವಿ ಕೆಲಸ, ನಾವೇನೇನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಯವಿಟ್ಟು ಜಾಸ್ತಿ ನಂಬೇಡಿ ಯಾರನ್ನೂ, ಯಾರ ಮೇಲೂ ನಂಬಿಕೆ ಇಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಸೊ ಯಾರನ್ನೂ ತುಂಬ ಅತಿಯಾಗಿ ಕೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎಷ್ಟು ಅತಿಯಾಗಿ ಕೇರ್ ಮಾಡ್ತೀರೋ ಅಷ್ಟು ಅತಿಯಾಗಿ ಹರ್ಟ್ ಮಾಡ್ತಾರೆ. ಸೊ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ವ್ಯೂವರ್ಸ್ಗೆ ಆ್ಯಂಡ್ ನನ್ನ ಫ್ಯಾಮಿಲಿಗೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಪರ್ಸ್ನಲಾಗಿ ನಾನು ಹೇಳ್ತಾ ಇರೋದು. ಸೊ ಯಾರಿಗೂ ಆಗೋದು ಬೇಡ. ಏನಕ್ಕೆ ಅಂತ ಅಂದರೆ ಅದು ತುಂಬ ಡೇಂಜರು. ಸೊ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿದ್ರೆ ಪಕ್ಕ ಅಚೀವ್ ಮಾಡೇ ಮಾಡ್ತೀವಿ. ಅದಂತೂ ಸುಳ್ಳೇ ಅಲ್ಲ, ಅದಂತೂ 100% ಸತ್ಯನೇ. ಸೊ ಹಾಗಾಗಿ ಈ ವರ್ಷ ಎಲ್ಲರ ಕನಸಲ್ಲೂ ಒಂದು ಹೊಸ ಬೆಳಕು ಬರಲಿ ಅಂತ ಹೇಳ್ತಾ, ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವರ್ಷ ಪ್ರಾಮಿಸ್ ಮಾಡ್ತೀನಿ, ಈ ವರ್ಷ ನಾನು ಮಾಡೋ ಕಂಟೆಂಟು, ಈ ವರ್ಷ ನಾನು ಮಾಡೋ ಲಾಗು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ಹೆಚ್ಚೆಚ್ಚು ಕಂಟೆಂಟ್ಗಳನ್ನ ನಾನು ಹುಡುಕ್ತಾ ಇದ್ದೀನಿ. ಹೆಚ್ಚೆಚ್ಚು ಟ್ರಾವೆಲ್ ಲಾಗು ಆ್ಯಂಡ್ ಇನ್ಫಾರ್ಮೇಷನ್ ಲಾಗ್ನ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಈ ಹೊಸ ವರ್ಷ ನಿಮ್ಮೆಲ್ರಿಗೂ ಖುಷಿ ಕೊಡಲಿ, ನೀವೆಲ್ಲರೂ ಖುಷಿಯಾಗಿರಿ. ಆ್ಯಂಡ್ ಒನ್ ಥಿಂಗ್ ಲಾಸ್ಟಲ್ಲಿ ಹೇಳ್ತೀನಿ, ಸೊ ದಯವಿಟ್ಟು ನಾನು ಅತಿಯಾಗಿ ನಂಬೇಡಿ. ನೀವು ನಂಬಿ, ನಿಮ್ಮ ಫ್ಯಾಮಿಲಿ ನಂಬಿ, ನಿಮ್ಮ ತಾಯಿನ, ನಿಮ್ಮ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರನ್ನ ಚೆನ್ನಾಗಿ ಕೇರ್ ಮಾಡಿ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ದೇವ್ರನ್ನ ನಂಬಿ, ತಾಯಿ ನಂಬಿ ಬಿಟ್ಟರೆ ಯಾವನ್ನೂ ನಂಬಕ್ಕೆ ಹೋಗಬೇಡಿ. ಸೊ ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ. ಸೊ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಲಾಗ್ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅದನ್ನ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಇದು ನೈಟ್ ನಾನು ಶೂಟ್ ಮಾಡ್ತಾ ಇರೋದು, ವಿಶ್ ಮಾಡಬೇಕಂತ ಹೇಳಿ. ಇದು ನಿಮಗೆ 2ನೇ ತಾರೀಕಿಲ್ಲ 3ನೇ ತಾರೀಕು ಲಾಗ್ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗ್ತಾಯಿದೆ, ಅದಕ್ಕೋಸ್ಕರ ಲಾಗ್ ಲೇಟ್ ಆಯಿತು. ದಯವಿಟ್ಟು ಕ್ಷಮೆ ಇರಲಿ. ಸೊ ಬನ್ನಿ ಲಾಗ್ ಶುರು ಮಾಡೋಣ, ಜಾಸ್ತಿ ಹೇಳೋದು ಬೇಡ. ಸೊ ಗೈಸ್ ಸಿಗೋಣ ಬನ್ನಿ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KS Vlogs. ಸೊ ನನ್ನೆಲ್ಲ ಪ್ರೀತಿಯ KS ಕುಟುಂಬಕ್ಕೆ ಈ ನಿಮ್ಮ ಕನ್ನಡದ ಹುಡುಗ ಮಾಡುವ ನಮಸ್ಕಾರಗಳು. ಸೊ ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಸುಸ್ವಾಗತ. ಸೊ ನಾನು ಎಲ್ಲಿದ್ದೀನಿ ಅಂತಂದರೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಸೊ 100% ಗೊತ್ತಾಗಲ್ಲ. ಏನಕ್ಕೆ ಅಂದರೆ ನಾನು ಇವತ್ತು ಕೊಡಗಲ್ಲಿದ್ದೀನಿ. ಸೊ ಕೊಡಗಿನ ಕಾವೇರಿ. ಸೊ ಫಸ್ಟು ನಾನು ಇಲ್ಲಿ ಸ್ಟಾಪ್ ಕೊಟ್ಟಿದ್ದು ಕೊಡಗಿನ ಕಾವೇರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಕಾವೇರಿ ಮಾತೆನೇ ಹಿಂದೆ ಹರಿತಿರೋದು. ಸೊ ನಾನು ಮತ್ತು ಅಮ್ಮ ಬಂದಿದ್ದೀವಿ. ಏನಲ್ಲಿ ಬಂದ್ವಿ, ಯಾವಾಗ ಬಂದ್ವಿ, ಎಷ್ಟು ಗಂಟೆಗೆ ಬಂದ್ವಿ, ಎಷ್ಟು ಗಂಟೆಗೆ ಅಲ್ಲಿಂದ ಬಿಟ್ವಿ ಅಂತೆಲ್ಲ ಹೇಳ್ತೀನಿ. ಸೊ ನಾವು ಬಂದಿರೋದು ಬಸ್ಸಲ್ಲಿ. ಸೊ ಬಸ್ಸಲ್ಲಿ ಬಂದು ಇಲ್ಲಿ ಒಂದು ಬೈಕ್ ರೆಂಟ್ ತೊಗೊಳ್ಳೋಣ ಅಂತೇಳಿ ಒಂದು ಬೈಕ್ ರೆಂಟ್ ತೊಗೊಂಡು ಮೈಸೂರಲ್ಲಿ. ಸೊ ಮೈಸೂರಲ್ಲಿ ತೊಗೊಂಡು ಸೊ ಅಲ್ಲಿಂದ ನಾವು ಮಡಿಕೇರಿಗೆ ಹೋಗೋಣ ಅಂತೇಳಿ ಮಡಿಕೇರಿ ಪ್ಲ್ಯಾನ್ ಮಾಡಿದ್ದು. ಸೊ ಮಡಿಕೇರಿ ಸಡನ್ನಾಗಿ ಏನಕ್ಕೆ ಪ್ಲ್ಯಾನ್ ಮಾಡಿದೆ ಅಂತಂದರೆ, ಸೊ ಮಡಿಕೇರಿ ತುಂಬ ದಿವಸದಿಂದ ನನ್ನ ಪ್ಲ್ಯಾನಲ್ಲಿತ್ತು ಹೋಗಬೇಕು ಅಂತ. ಸೊ ಹಂಗಾಗಿ ನಾನು ಮಡಿಕೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಹಂಗಾಗಿ ಮಡಿಕೇರಿಗೆ ಬಂದೆ. ಸೊ ಕೊಡಗಿನ ಮಾತೆ ಕಾವೇರಿ. ಸೊ ಕಾವೇರಿ ಕೊಡಗಿನ ಮಾತೆ ಎಲ್ಲ ಕರ್ನಾಟಕಕ್ಕೇ ಕಾವೇರಿ ಮಾತೆ ಅಂದರೆ ತುಂಬ ಅಚ್ಚುಮೆಚ್ಚು. ಸೊ ಹಂಗಾಗಿ ನಾವು ಫಸ್ಟು ಸ್ಟಾಪು ಕೊಡಗಿನ ಕಾವೇರಿ, ಅಂದರೆ ಕೊಡಗು ಕುಶಾಲನಗರ ಎಂಟ್ರೆನ್ಸಲ್ಲಿ ನಿಲ್ಲಿಸಿದ್ದೀನಿ. ಸೊ ನಿಮಗೆ ಕ್ಲಿಪ್ ಹಾಕ್ತೀನಿ, ನಾನು ಕಾವೇರಿ ಮಾತೆ ತೋರಿಸಿರೋದು ನೋಡಿ. ಸೊ ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳಿ. ಫುಲ್ಲು ಗ್ರೀನರಿ ಇದೆ, ಫುಲ್ಲು ನೀರಿದೆ, ಸಖತ್ತು ಸೌಂಡ್ ಬರ್ತಿದೆ. ಬಟ್ ನಾನು ಮಾತಾಡೋದು ಹೆಂಗೆ ಕೇಳಿಸುತ್ತೇನೋ ಗೊತ್ತಿಲ್ಲ. ಸೊ ಇಲ್ಲಿಂದ ನನ್ನ ಜರ್ನಿ ಶುರುವಾಗುತ್ತೆ. ಫಸ್ಟು ನಾನು ಎಲ್ಲಿ ಹೋಗ್ತೀನಿ ಅಂತಂದರೆ ದುಬಾರೆ ಫಾರೆಸ್ಟ್ಗೆ ಹೋಗ್ತಿದ್ದೀನಿ. ದುಬಾರೆ ಏನಕ್ಕೆ ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ಹಂಗಾಗಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಬಟ್ ಓಪನ್ ಇರುತ್ತೆ ಅಲ್ವಾ ಗೊತ್ತಿಲ್ಲ, ತುಂಬ ಟೈಮ್ ಆಗಿದೆ. ಸೊ ತಡ ಮಾಡೋದು ಬೇಡ, ಬನ್ನಿ ನಮ್ಮ ಟ್ರಾವೆಲ್ ಜರ್ನಿನ ಇಲ್ಲಿಂದ ಶುರು ಮಾಡೋಣ. ಸೊ ಲಾಗು 3 months ಆಗಿತ್ತು ನಾನು ಮಾಡಿ, ಸಾರಿ ದಯವಿಟ್ಟು ಕ್ಷಮೆ ಇರಲಿ, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಬರ್ತಾ ಇರುತ್ತೆ ಲಾಗ್ಸು. ಸೊ ಬನ್ನಿ ತಡ ಮಾಡೋದು ಬೇಡ, ಲಾಗ್ನ ಶುರು ಮಾಡೋಣ. ಆ್ಯಂಡ್ ದುಬಾರೆ ಫಾರೆಸ್ಟಲ್ಲಿ ಸಿಗ್ತೀನಿ. ಸೊ ಕೊಡಗಿನ ಕಾವೇರಿ ಮಾತೆ ಇನ್ನೊಂದ್ಸರಿ ನೋಡ್ಕೊಬಿಡಿ ವಿವರ್ಸ್. ಸೊ ಇದು ಕಾವೇರಿ ಮಾತೆ. ಸೊ ನೋಡಿ ಫುಲ್ ಬ್ರಿಡ್ಜು ಕೆಳಗಡೆ ಬಂದಿದ್ದೀವಿ. ಅಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿಂದನೇ ನಾವು ಬಂದಿದ್ದು ಇಳ್ಕೊಂಡು. ಸೊ ಇವಾಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬಿಟ್ಟು ಗಾಡಿ ತೊಗೊಂಡು ಮುಂದಿನ ಜರ್ನಿ ಶುರು ಮಾಡೋಣ. ಸೊ ಬನ್ನಿ ತಡ ಮಾಡೋದು ಬೇಡ.
ದುಬಾರೆ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಮಧುರ ಮೌನ ಮಿಡಿವ ಹೃದಯ ಹಿರಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ. ಕುಶಾಲನಗರ ಕಾವೇರಿ ಸರ್ಕಲ್ ಇದು. ಸೊ ನಾವು ಕುಶಾಲನಗರದಲ್ಲಿ ಇದ್ದೀವಿ ನೋಡಿ. ಇದೇ ಕಾವೇರಿ ಮಾತೆ ಉಗಮ ಸ್ಥಾನ. ಸೊ ಈ ಕಡೆಯಿಂದ ಬಂದ್ವಿ, ಈಗ ಈ ರೂಟಲ್ಲಿ ಹೋಗಬೇಕು. ಸೊ ನೋಡಿ ಇಲ್ಲೇ ಕಾವೇರಿ ನದಿ ಹರಿತಾ ಇದೆ, ಅಲ್ಲಿ ಕೆಳಗಡೆ ಹೋಗೋಣ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ, ಉಡುಪಿ ವೆಜ್. ಅಮ್ಮನೂ ಅದನ್ನೇ ತೊಗೊಂಡಿದ್ದಾರೆ ಮಸಾಲೆ ದೋಸೆ. ಸೊ ನಾವು ಅದನ್ನೇ ತೊಗೊಂಡಿದ್ವಿ ಮಸಾಲೆ ದೋಸೆ. ಸೊ ತಿಂಡಿಟ. ಸೊ ಇವತ್ತನ್ನು ತಿನ್ಬಿಟ್ಟು ಖಾಲಿ ಮಾಡಿ ಸಿಗ್ತೀನಿ. ಸೊ ನೋಡೋಣ ಬೇರೆ ಏನೋ ಆರ್ಡ್ರ್ ಮಾಡಿದ್ರೆ ಹೇಳೋಣ. ಏನು ಬೇಕಮ್ಮ? ಅಮ್ಮ ಕೊಳ್ತಾರೆ ಅಂತ ಬಿಟ್ಟಾರೆ. ಈಗ ದುಬಾರಿ ರೋಡಲ್ಲಿದ್ದೀನಿ. ಸೊ ದುಬಾರಿ ರೋಡಲ್ಲಿ ನಿಮಗೆ ಹೇಳಿದೆ ಆನ್ ದಿ ವೇ ನಾನು ದುಬಾರಿಯಲ್ಲಿ ಸಿಗ್ತೀನಿ ಅಂತ. ಸೊ ಆನ್ ದಿ ವೇ ನನಗೆ ಈ ಗ್ರೀನರಿ ನೋಡಿದಾಗ ನಿಜ ಮನಸ್ಸೇ ಆಗ್ತಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಮುಂದೆ ಹೋಗ್ಬೇಕಂತ ಅನ್ನಿಸ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಕಾಫಿ ಎಸ್ಟೇಟು, ಎಲ್ಲ ದೊಡ್ಡ ದೊಡ್ಡ ಮರಗಳು. ರೋಡು ನಿಮಗೆ ಸ್ವಲ್ಪ ರಶ್ ಇರುತ್ತೆ, ಆಲ್ಮೋಸ್ಟ್ ವೀಕೆಂಡ್ಸ್ ಅಲ್ಲ. ಸೊ ಹಂಗಾಗಿ ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಇದೆ. ಗಾಡಿ ಓಡಿಸ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀವಿ. ಏನು ಮಾಡೋಣ, ನಿಮಗೆ ತೋರಿಸ್ಬೇಕಲ್ವಾ ಗಾಯ್ಸ್, ಕಷ್ಟಪಡಬೇಕಲ್ವಾ. ಸೊ ಈ ಥರ ಎಲ್ಲ ವ್ಯೂ ನಿಜ ಮಿಸ್ ಮಾಡ್ಕೊತಿದ್ದೆ ಗಾಯ್ಸ್. ಅದರಲ್ಲೂ ಎಸ್ಪೆಷಲಿ ನಿಮಗೆ ತೋರಿಸೋದಂತ ನಾನು ಸಿಕ್ಕಾಪಟ್ಟೆನೇ ಮಿಸ್ ಮಾಡ್ಕೊಂಡಿದ್ದೆ. ನೋಡಿ ಹಿಂಗಿದೆ ಅಂತ ವ್ಯೂ, ಸ್ವರ್ಗ ಗಾಯ್ಸ್. ಸಿಟಿಲಿ ಗಾಡಿ ಅದು ಇದು ಕೆಲಸ ಎಲ್ಲ ನೋಡಿ ಸಾಕಾಗಿ ಈ ಕಡೆ ಬಂದರೆ ಹೋಗೋಕ್ಕೆ ಮನಸ್ಸು ಬರಲ್ಲ ಗಾಯ್ಸ್, ಅಷ್ಟು ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ, ಇನ್ನೂ ಏನೇನು ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲನೂ ಕವರ್ ಮಾಡೋಣ. ಆಲ್ಮೋಸ್ಟ್ ಇಲ್ಲಿ ಆಗೋದು ಸಕ್ಕದಾರ ಅಂತ ನಾನು ಅನ್ಕೋತೀನಿ. ನೋಡಿ ಎಲ್ಲ ಕಾಫಿ ಇದೆ, ಕಾಫಿ ಎಷ್ಟಿದೆಲ್ಲ ಕಡೆ ಏನೇನು ಹಾಕಿದ್ದಾರೆ ಎಲ್ಲ ಕಾಫಿ ಎಷ್ಟಿದೆ ಅದೇನೇ ಗಾಯ್ಸ್. ದುಬಾರೆ ಫಾರೆಸ್ಟಿಗೆ ಬಂದ್ವಿ. ಸೊ ದುಬಾರೆ ರಿವರ್ ರಾಫ್ಟಿಂಗ್ ಇದೆ ನೀವು ನೋಡ್ತಾ ಇರೋದು. ಸೊ ಅಲ್ಲಿ ಝೂಮ್ ಹಾಕಿ ನೋಡಿ, ಅಲ್ಲೊಂದು ಆನೆ ಇದೆ. ಬಟ್ ಏನಂದರೆ ಗಾಯ್ಸ್, ಆನೆ ನೋಡಬೇಕು ಅಂತ ಅಂದ್ಕೊಂಡು ಬಂದಿದ್ದಿಲ್ಲಿ. ಬಟ್ ಆನೆದು ಕ್ಯಾಂಪಿಂಗ್ ಕ್ಲೋಸ್ ಆಗಿದೆ, ಅಂದರೆ ಕ್ಯಾಂಪಿಂಗ್ ಟೈಮಿಂಗ್ ಕ್ಲೋಸ್ ಆಗಿದೆ. ಈವ್ನಿಂಗು 4 ಗಂಟೆಗೆ. ಸೊ ಮತ್ತೆ ನಿಮಗೆ ಪ್ಲೇಸಸ್ ತೋರಿಸೋದು ಲೇಟ್ ಆಗುತ್ತೆ ಅಂತೇಳಿ ನಾನು ಕ್ಯಾನ್ಸಲ್ ಮಾಡಿಕೊಂಡು. ಸೊ ಇಲ್ಲೆಲ್ಲ ಏನೇನು ನೋಡ್ತಿದ್ದೀರೋ ಬೋಟ್ಸು ಇದೆಲ್ಲ ರಿವರ್ ರಾಫ್ಟಿಂಗ್ ಅಂತಲೇ ಇರೋದು. ಇಲ್ಲಿ ಆಲ್ಮೋಸ್ಟ್ ಟಿಕೆಟ್ ತೊಗೋಬೇಕು. ಪರ್ ಹೆಡ್ಡು 300 ರೂಪಾಯಿ ಇರುತ್ತೆ. ಅಂದರೆ ನೀವು ಹೋಗಿ ಆನೆ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನೀರಲ್ಲಿ ಬೀಳಿಸ್ತಾರೆ ಆಟಾಡಬೇಕು ಅಂತ ಅಂದರೆ. ಸೊ ಕರ್ಕೊಬರ್ತಾರೆ ನೋಡಿ, ಇವರೆಲ್ಲ ಅದಕ್ಕೆ ರೆಡಿ ಆಗ್ತಿರೋದು. ಟಿಕೆಟ್ ಕೌಂಟು ಇದನ್ನು ಗಾಯ್ಸ್, ಇಲ್ಲೇ ಟಿಕೆಟ್ ತೊಗೋಬೇಕಿರೋದು ನಾವು. ಸೊ ಗಾಯ್ಸ್ ಇವಾಗ ನೀರೊಳಗಡೆ ಎಳೆಯೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಏನಂದರೆ ದುಬಾರಲ್ಲಿ ಬೇಜಾರಾಗಿದ್ದು ಟಿಕೆಟ್ ತೊಗೋಬೇಕು. ಸೊ ಆನೆ ನೋಡೋಕೋಬೇಕು ಅಂದರೆ ಆ ಕಡೆ ನಾವು ರಿವರ್ ರಾಫ್ಟಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಅಮ್ಮ ಇರೋದ್ರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಹೇಳಿ ನಮ್ಮ ಜೊತೆ ನೀವಿರಲ್ಲ, ಅಲ್ಲಿ ಯಾರು ಅಟ್ಯಾಚ್ ಮಾಡ್ತಾರೆ, ಅದು ಸರಿ ಹೋಗಲ್ಲ, ನನಗೆ ಕಂಫರ್ಟಬಲ್ ಇರೋಲ್ಲ ಮಾತಾಡೋದಕ್ಕೆ. ಸೊ ಹಂಗಾಗಿ ನೀರೊಳಗಡೆ ಎಳಿತಿದ್ದೀವಿ. ಸೊ ಇನ್ನೊಂದು ಎಲಿಫೆಂಟ್ ಕ್ಯಾಂಪ್ ಇದೆ, ಅದನ್ನು ತೋರಿಸ್ತೀನಿ. ಈಗ ನಿಮಗೆ ನೀರೊಳಗಡೆ ಹೋಗುವಂಥ ದಾರಿ ಹೆಂಗಿದೆ ಗೊತ್ತಾಗಾಯ್ತು, ಸಿಕ್ಕಾಪಟ್ಟೆ ಡಿಫಿಕಲ್ಟ್, ಜಾರ್ತಿದೆ, ಹೆವಿ ಜಾರ್ತಿದೆ ಮತ್ತು ನೀರು. ಬನ್ನಿ ತೋರಿಸ್ತೀನಿ. ನೀರೊಳಗಡೆ ಫುಲ್ ಸರ್ಕಸ್ ಮಾಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ, ಆಟ ಆಡ್ಬೋದು ಆರಾಮ್ಸೆ. ಎಲ್ಲ ಫ್ಯಾಮಿಲಿ ಆಟ ಆಡ್ತಿದ್ದಾರೆ. ನಾವು ಬಟ್ಟೆ ತಂದಿಲ್ಲ, ಹಾಗಾಗಿ ಆಟ ಆಡುವಂಥ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ದಿದ್ದೇವೆ. ಸಾರಿ, ಆಟ ಆಡೋ ಪ್ಲ್ಯಾನು ಕ್ಯಾನ್ಸಲ್ ಆಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀರು ನೋಡಿ ಎಷ್ಟು ಚೆನ್ನಾಗಿರ್ತಿದೆ. ಬಟ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದರೆ ನೀವು ರಾಫ್ಟಿಂಗ್ ಏನೂ ಮಾಡಲ್ಲ ಅಂತಂದರೆ ಆ ಥರ ಆಟ ಆಡ್ಕೊಂಡು ಹೋಗ್ಬೋದು ಆರಾಮ್ಸೆ ನೀರಲ್ಲಿ, ಏನು ಆಳ ಇರಲ್ಲ. ಬಟ್ ಇಲ್ಲಿ ತುಂಬ ಬೋರ್ಡೆಲ್ಲ ಹಾಕಿರ್ತಾರೆ. ಸೊ ಅಲ್ಲಿ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ನೋಡಿಕೊಂಡು ನೀವು ನೀರಿಗೆ ಇಳಿಬೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಅಮ್ಮ ನೋಡಿ ಸರ್ಕಸ್ ಮಾಡ್ತಾವ್ರೆ ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕ್ಯಾಂಪು ಆನೆದು, ದುಬಾರೆ ಕಾಡಾನೆ ಶಿಬಿರ ಅಂತ ಹೇಳಿ. ಸೊ ಹಂಗಾಗಿ ನಾವು ಹೊರಗಡೆ ಹೋಗ್ತಿಲ್ಲ, ಯಾಕೆ ಅಂದರೆ ಇಲ್ಲಿ ತುಂಬ ಲೇಟ್ ಆಯಿತು ಮತ್ತು ರಾಫ್ಟಿಂಗ್ ಮಾಡ್ಕೊಂಡೆ ಹೋಗಬೇಕು. ಬಟ್ ನಾನು ನೋಡಿದ್ದು ಮಟ್ಟಿಗೆ ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು ಅಂತ ಇತ್ತು ನೀರೊಳಗಡೆ, ಬಟ್ ದಾರಿ ಇಲ್ಲ. ಸೊ ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಸಂಜೆ ನಿಮಗೆ ಆನೆ ತೋರಿಸ್ತೀನಿ ಗಾಯ್ಸ್, ಆನೆ ತೋರಿಸ್ತಲ್ಲ ಅಂತ ಮೋಸ ಅಂತ ಮಾಡಲ್ಲ, 100% ಪ್ರಾಮಿಸ್ ಮಾಡ್ದಂಗೆ ಆನೆ ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ನಾನು ಹೇಳ್ತೀನಿ, ಅಂದಿವೆ ಹೋಗ್ತಾ ಸಿಗ್ತೀನಿ. ಸೊ ಫಸ್ಟು ಬನ್ನಿ ನೀರಲ್ಲಿ ಏನೇನು ಕೆಲಸ ಮಾಡೋಣ ನೋಡೋಣ. ಇನ್ನೇನು ಮಾಡ್ತಾರೆ ಗೈಸ್, ನೀರಲ್ಲಿ ಆಟ ಆಡ್ತಾರೆ ಅಷ್ಟೇ, ಅದು ಏನೂ ಮಾಡಲ್ಲ. ಸೊ ಹಂಗಾಗಿ ಆಟ ಆಡಬೇಕಷ್ಟೇ. ಇವಾಗಿಲ್ಲಿ ಬೋಲ್ಡ್ ಕಾಣ್ತಿದೆಯಲ್ಲ, ಸೊ ಅಲ್ಲಿ ನಿಮಗೆ ಚಿಕ್ಲಿ ಹೊಳೆ ಅಂತ ಹೇಳಿ ಬೋಲ್ಡ್ ಹಾಕಿರ್ತಾರೆ. ಸೊ ನಾನಿವಾಗ ಹೋಗ್ತಿರೋದು ಚಿಕ್ಲಿ ಹೊಳೆ ಡ್ಯಾಮಿಗೆ. ಆಲ್ಮೋಸ್ಟ್ ನೋಡಿರ್ತೀರ ಡ್ಯಾಮು ಯಾವ ಥರ ಇದೆ ಅಂತ. ಬಟ್ ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ, ಬಟ್ ನಾನು ಹೋಗ್ತಿರೋದು ಮಳೆ ಇಲ್ದಿರೋ ಟೈಮಲ್ಲಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಲಿ ಹೊಳೆ ಡ್ಯಾಮ್ ಚೂಸ್ ಮಾಡಿದೆ ಇವಾಗ. ಸೊ ಇಲ್ಲಿಂದ ನಾವು ಮುಂದೆ ಹೋಗಬೇಕು, ಬನ್ನಿ ಮುಂದೆ ಹೋಗೋಣ. ಒಂದು ಚೆಕ್ ಪೋಸ್ಟ್ ಇದೆ, ಬಟ್ ಏನಂದರೆ ಇದು ಫಾರೆಸ್ಟು. ಸೊ ಫಾರೆಸ್ಟ್ ಒಳಗಡೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಏನು ಇರಬಾರ್ದು ಅಂತೇಳಿ ನಿಮಗೆ ಇಲ್ಲಿ ಚೆಕ್ ಮಾಡ್ತಾರೆ. ಏನು ಚೆಕ್ ಮಾಡ್ತಾರೆ ಅಂತ ಅಂದರೆ
ನಾವು ತಂದಿರ್ತೀವಲ್ಲ ಅನ್ವಾಂಟೆಡ್ ಥಿಂಗ್ಸ್, ಪ್ಲಾಸ್ಟಿಕ್ಸು, ಅದು ಇದು ಬಾಟಲ್ಸು. ಸೊ ಮತ್ತು ನಿಮಗೆ ಏನಾದರೂ ಇಲ್ಲಿ ಒಳಗಡೆನೂ ಡ್ರಿಂಕ್ಸ್ ಅಲೋ ಇರೋಲ್ಲ. ಸೊ ಯಾಕಂತ ಅಂದರೆ ಫಾರೆಸ್ಟ್ ಆಗಿರೋದ್ರಿಂದ ಡ್ರಿಂಕ್ಸ್ ಅಲೋ ಇರೋಲ್ಲ. ಹಂಗಾಗಿ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ರೋಡ್ ಸ್ವಲ್ಪ ಡಿಫಿಕಲ್ಟಿ ಇದೆ, ಅಂದರೆ ಆಫ್ ರೋಡಿಂಗ್ ಥರ ಇದೆ. ನೋಡಿ ನಾಯ್ಮರಿ, ಹಾಯ್ ನಾಯ್ಮರಿ ನೋಡ್ತಾ ಇದೆ ಗಾಯ್ಸ್. ನೋಡಿ ಗಾಯ್ಸ್ ಹಿಂಗೆ ಕಾಣ್ತಿದೆ ಅಂದರೆ ವ್ಯೂ ಸಕ್ಕತ್ತಾಗಿದೆ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂತ ಅಂದರೆ ಚಿಕ್ಲಿಹೊಳೆ ಡ್ಯಾಮಿಗೆ ನೀವು ದುಬಾರೆಯಿಂದ ಬಂದರೆ 2 ರೂಟ್ ಕಾಣುತ್ತೆ. ಸೊ ಒಂದು ನೀವು ಲೆಫ್ಟ್ ಬರಬೇಕು, ಇಲ್ಲಿ ದುಬಾರೆಯಿಂದ ನೀವು ಹಿಂಗೆ ಕುಶಾಲನಗರ ರೂಟ್ ಬಂದರೆ. ಸೊ ಇಲ್ಲ ಅಂದರೆ ಕುಶಾಲನಗರ ಹೋಗ್ಬಿಟ್ಟು ಇನ್ನೊಂದು ರೂಟ್ ಇದೆ. ಸೊ ಅದು ಮ್ಯಾಪ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ನಾವು ನೋಡಿ ಮಾತಾಡ್ಕೊಂಡೆ ಗಾಡಿ ಓಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಎಲ್ಲ ನಿಲ್ಸೋಣ ಅಂತ ಅಂದ್ಕೊಂಡೆ, ಬಟ್ ನಿಲ್ಸೋಕ್ಕಾಗಲ್ಲ. ಈ ರೋಡಲ್ಲಿ ಗಾಡಿಗಳು ತುಂಬ ಬರ್ತಿದ್ದಾವೆ ಹಿಂದಾಗಡೆ, ರೋಡು ಕೂಡ ಹಂಗೆ ಇದೆ. ಸೊ ಹಂಗಾಗಿ ನಾನು ಕೂಡ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿಗಳು ನೋಡಿ ಹಿಂಗೆ ಬರ್ತವೆ, ಬಟ್ ನಿಲ್ಸೋಕ್ಕಾಗಲ್ಲ. ನಿಲ್ಸಿದ್ರೆ ಅಲ್ಲಿ ಜಾಗನೇ ಇಲ್ಲ. ನೋಡಿ ಗಾಯ್ಸ್ ಬನ್ನಿ, ಚಿಕ್ಲಿಹೊಳೆ ಡ್ಯಾಮು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಮಗೂ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ, ನನ್ನ ಲಾಗಲ್ಲಿ ತೋರಿಸ್ತಿರೋದು. ಅಲ್ಲಿ ಹೋಗಿ ನೋಡುವ ಯಾವ ಥರ ಇದೆ ಅಂತ. ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗೋಣ ಬನ್ನಿ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಈಗ ಚಿಕ್ಲಿಹೊಳೆ ಡ್ಯಾಮಲ್ಲಿದ್ದೀವಿ. ಸೊ ಈ ಚಿಕ್ಲಿಹೊಳೆ ಡ್ಯಾಮು ನಿಜವಾಗ್ಲೂ ವೇಸ್ಟ್, ಎಂಥ ಸಹಿತ ಇಲ್ಲ ಮಾರಾಯ. ನೋಡಿ ಬರೀ ನೀರುಂಟು, ಬರೀ ಡ್ಯಾಮ್ ಉಂಟು ಅಷ್ಟೇ. ನೋಡ್ರಿ ಎಂಥ ವ್ಯೂ ಇಲ್ಲ, ಎಂಥದ್ದು ಇಲ್ಲ. ಈ ಥರ ಒಂದು ವ್ಯೂ ಸಿಗುತ್ತೆ ಅಷ್ಟೇ. ಮಾವಿನಕಾಯಿ ತಿಂತಾಯಿದ್ದೀವಿ. ಬೇಕಾ? ಯು ವಾಂಟ್ ಮ್ಯಾಂಗೋ ತೊಗೊಂಡು ತಿನ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಚಿಕ್ಲಿಹೊಳೆಗೆ ನಾನು ಏನಕ್ಕೆ ಬಂದೆ ಅಂತಂದರೆ, ಸೊ ಇಲ್ಲಿ ಒಂದು ನೀರು ಫ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬಂದಿದ್ದು, ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀನಿ. ನೋಡೋಣ, ಇದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲ ಖಂಡಿತ ಮಾಡಲ್ಲ. ಸುಮ್ಮನೆ ವೇಸ್ಟ್ ಗಾಯ್ಸ್. ಈ ಥರ ಒಂದು ಫೋಟೋಶೂಟ್ ಪಾಯಿಂಟ್ ಇದೆ ಅಷ್ಟೇ, ಇದು ಬಿಟ್ಟರೆ ಏನೂ ಇಲ್ಲ. ವಾವ್ ಗಾಯ್ಸ್, ಏನಕ್ಕೆ ವೆಯ್ಟ್ ಮಾಡ್ತಿದ್ದು ಅದಲ್ಲಿ ಸಿಕ್ಕಿದೆ. ಬನ್ನಿ ಹೋಗೋಣ, ಅಲ್ಲಿ ನೀರು ಫ್ಲೋ ಆಗ್ತಿದೆ. ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದು. ಸೊ ಬನ್ನಿ ಹೋಗೋಣ ಆ ಪ್ಲೇಸಿಗೆ. ಮ್ಯಾಂಗೋ ತಿಂತವ್ರೆ, ಚೆನ್ನಾಗಿದೆ ಮ್ಯಾಂಗೋ ತಂದು ತಿಂತವ್ರೆ. ಸೊ ನೋಡಿ ನಾನಿಂದ ಬಂದಿದ್ದೆ ಇದಕ್ಕೋಸ್ಕರ. ಬಟ್ ಖುಷಿ ಆಯಿತು ಗೈಸ್ ನೋಡಿ ಇದನ್ನು ನಿಜವಾಗ್ಲು. ಬಟ್ ಮಳೆ ಟೈಮಲ್ಲಿ ಅದು ತುಂಬ ಫುಲ್ ಹರಿಯುತ್ತೆ. ಏನು ತೋರಿಸ್ತಾ ಅದು ಫುಲ್ ತುಂಬ ಹರಿಯುತ್ತೆ. ಸೊ ಗೈಸ್ ಮಾನ್ಸೂನ್ ರೈಡ್ ಮಾಡಬೇಕು ಅಂತಂದರೆ ಕಮೆಂಟಲ್ಲಿ ಮಾಡಿ. ನಾನು ಫಸ್ಟೇ ಹೇಳ್ದಂಗೆ ಕಮೆಂಟ್ ಮಾಡಿ. ಸೊ ಇಲ್ಲೆಲ್ಲ ಏನು ನೋಡ್ತಿದ್ದೀರಾ, ಇದ್ಲಂತೂ ಫುಲ್ ನೀರಿರುತ್ತೆ. ಅಂದರೆ ನಿಮಗೆ ಫುಲ್ ತುಂಬಿದಾಗ, ಮಳೆ ಟೈಮಲ್ಲಿ ಮಳೆ ನೀರು ತುಂಬಿದಾಗ ಫುಲ್ ಫಾಲ್ಸ್ ಥರ ಫ್ಲೋ ಆಗ್ತಿರುತ್ತೆ. ಆ್ಯಂಡ್ ಫುಲ್ ಫಾಗಿ ಇರುತ್ತೆ. ನೋಡೋಕ್ಕಂತೂ ಸಕ್ಕದಾಗಿ ಕಾಣುತ್ತೆ. ಈ ಸುತ್ತ ತೋರಿಸ್ತೀನಿ ನೋಡಿ. ಸೊ ಸುತ್ತ ನೀವೇನು ನೋಡ್ತಿದ್ರೆ ಫುಲ್ಲು ಫಾಗ್ ಇರುತ್ತೆ ಗೈಸ್, ಸಕ್ಕದಾಗಿ ಕಾಣುತ್ತೆ ಮಾನ್ಸೂನ್ ರೈಡ್ ಮಾತ್ರ. ನಿಮಗೆ ಇಷ್ಟ ಇದ್ದರೆ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ, ಮಾನ್ಸೂನ್ ರೈಡ್ ಮಾಡ್ತೀನಿ. ಸೊ ಗಾಯ್ಸ್ ಇದು ಚಿಕ್ಲಿಹೊಳೆ ಫ್ರಂಟ್ ವ್ಯೂವು, ಅಂದರೆ ನಾವು ಡ್ಯಾಮ್ ಮೇಲೆ ಏನು ಬರ್ತೀವಿ ಅದು ಫ್ರಂಟ್ ವ್ಯೂವು. ಸುತ್ತ ಫುಲ್ಲು ಗ್ರೀನರಿ, ಸೆಂಟ್ರಲ್ಲಿ ನೀರಿದೆ. ಫೋಟೋಶೂಟಿಗೆ ಆ್ಯಂಡ್ ಒನ್ ಡೇ ಫ್ಯಾಮಿಲಿ ಪಿಕ್ನಿಕ್ಕಿಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಾನಂತೂ ಏನಕ್ಕೆ ಬಂದಿದ್ದೋ ಅದಂತೂ ಸಿಕ್ತು. ಸೊ ನೀವು ಅವಲೇ ನೋಡಿದ್ರಿ ವೀಡಿಯೋದಲ್ಲಿ. ಸೊ ನೋಡಿ ಯಾವ ಥರ ಕಾಣ್ತಿದೆ ಅಂತ. ಸುತ್ತ ಗ್ರೀನು ಗೈಸ್, ಸಕ್ಕದಾಗಿದೆ.